ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಂದು ಹೊಸ ಎಪಿಸೋಡ್ ತೋರಿಸ್ಬೇಕು ಅಂತ ನಾವು ನಮ್ಮ ತಂಡದವರು ತಿಪ್ಪಾಪುರ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಾಗೆ ಅಲ್ಲೊಬ್ಬ ಭಯಾನಕ ವ್ಯಕ್ತಿ ಕಂಡುಬಿಟ್ಟ ಕಣ್ರಿ. ಹೌದು ವೀಕ್ಷಕರೇ, ಅವ್ರ ಹೆಸರೇ ದೇವು ಹಡಪ ಅಲಿಯಾಸ್ ಲಕ್ಕಿ ದೇವು. ಇವ್ರು ಮಾಡಿರೋ ಕೆಲಸ ಏನು ಗೊತ್ತೇ ವೀಕ್ಷಕರೇ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಜನರಿಂದ ಆಯ್ಕೆಯಾಗಿ ಗ್ರಾಮ ಪಂಚಾಯತಿಯನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿಯ ಒಂದು ಜೀವನ ಚರಿತ್ರೆಯನ್ನು ನಾವು ಇವತ್ತು ಬಿತ್ತರಿಸ್ತಾ ಹೋಗ್ತಾ ಇದ್ದೀವಿ ನೋಡಿ ವೀಕ್ಷಕರೇ. ಈಗ ಇಲ್ಲಿ ನೀವು ಕೇಳ್ತಾ ಇರೋ ವ್ಯಕ್ತಿ ಬೇರೆ ಯಾರಲ್ಲ, ದೇವು ಹಡಪ ಅಲಿಯಾಸ್ ಲಕ್ಕಿ ದೇವು. ಹೌದು ವೀಕ್ಷಕರೇ, ಇವರು ತಾವು ನಿಲ್ಲಿಸಿರ್ತಕ್ಕಂಥ ಗ್ರಾಮವಾದ ತಿಪ್ಪಾಪುರ ಗ್ರಾಮದಲ್ಲಿ ಅನೇಕ ಬಡಬಗ್ಗರ ಜನ ನಾಯಕನಾಗಿದ್ದಾರೆ. ಇವರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹೇಳೋದಕ್ಕಿಂತ ಇವರನ್ನು ಜನ ಸೇವಕ ಅಂತಂದೇಳಿ ಎಲ್ಲರೂ ಕೂಡ ಕರಿತಾ ಇದ್ದಾರೆ. ಅಂದರೆ ಇವರು ಯಾವ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡಿರಬೇಕು ನೀವೇ ನೋಡಿ. ಹೌದು ವೀಕ್ಷಕರೇ, ನಾವು ಕೂಡ ಜನರ ಒಂದು ಈ ಮಾತುಗಳನ್ನು ಕೇಳಿ ನಮ್ಮ ಕ್ಯಾಮ್ರಾಮ್ಯಾನ್ ಜೊತೆ ನಮ್ಮ ತಂಡವನ್ನು ಕಟ್ಟಿಕೊಂಡು ತಿಪ್ಪಾಪುರ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಾಗೆ ಅಲ್ಲಿಯ ಪ್ರತಿಯೊಬ್ಬರ ಜನರನ್ನು ಸಂಪರ್ಕಿಸಿದಾಗ ಗೊತ್ತಾಯಿತು, ದೇವು ಲಕ್ಕಿ ಇವರು ತಿಪ್ಪಾಪುರ ಗ್ರಾಮದ ಲಕ್ಕಿ ಮ್ಯಾನ್ ಅಂತಲೇ ಹೇಳ್ಬೋದು. ಅಂಥ ಒಬ್ಬ ವ್ಯಕ್ತಿ ಇವತ್ತು ಪುಟ್ಟ ಗ್ರಾಮದಲ್ಲಿ ನೆಲೆಸಿ ಆ ಗ್ರಾಮವನ್ನು ಆದರ್ಶವನ್ನಾಗಿ ಮಾಡಿದ್ದಾನೆ. ಅಂದರೆ ಇವತ್ತು ಈ ನಮ್ಮ ತಾಲೂಕಿಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಕ್ಕಂಥ ಒಂದು ವ್ಯಾಖ್ಯಾದಂತೆ ಹಣಕ್ಕಾಗಿ ಸದಸ್ಯನಾಗಬೇಡಿ, ಜನಕ್ಕಾಗಿ ಸದಸ್ಯನಾಗಿ ಅಂತಕ್ಕಂಥ ಮಾತನ್ನು ಇವರು ಹೇಳಿದರು ಅಂತಂದರೆ ತಪ್ಪಲಾಗಿಕ್ಕಿಲ್ಲ. ಪುಟ್ಟ ಗ್ರಾಮವಾದ ತಿಪ್ಪಾಪುರ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ವಚ್ಛ ಭಾರತ ಯೋಜನೆ ಅಭಿಯಾನದಂತೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇವರು ಮನೆಯಲ್ಲಿ ಶೌಚಾಲಯವನ್ನು ನಿರ್ಮಿಸಿದ್ದಾರೆ. ಯಾರು ಆ ಶೌಚಾಲಯವನ್ನು ಬಳಸೋದಿಲ್ಲವೋ ಅಂಥವರ ಒಂದು ಪಾದಗಳನ್ನು ಪೂಜೆ ಮಾಡಿ ಇವರು ಅವರನ್ನು ಶೌಚಾಲಯವನ್ನು ಬಳಸಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರ ಮನೆಗಳಲ್ಲಿ ಮನದಲ್ಲೂ ಕೂಡ ಇವರು ಮತ್ತೆ ನೆಲೆಸಿದ್ದಾರೆ ಅಂದರೆ ತಪ್ಪಲಾಗಿಲ್ಲ. ಅಂಥ ಒಬ್ಬ ವ್ಯಕ್ತಿ ಇನ್ನೂ ಅನೇಕ ಜನಪರ ಕೆಲಸಗಳನ್ನು ಮಾಡಿ ಇವರು ಹೀಗೆ ಇನ್ನೂ ಜನಪರ ವ್ಯಕ್ತಿ, ಇವರ ಜನಸೇವೆ ಇನ್ನೂ ಈ ನಮ್ಮ ತಾಲೂಕಿನಾದ್ಯಂತ ಹಬ್ಬಲಿ. ಇವರ ಒಂದು ಕಾರ್ಯಗಳು ಜನ ಸೇವೆಗಳು ಎಲ್ಲರನ್ನ ಮನೆ ಮುಟ್ಲಿ, ಇವರಿಗೆ ಆದಷ್ಟು ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಇವರಿಂದ ಇನ್ನೂ ಅನೇಕ ಪ್ರತಿಭೆಗಳು ಅನೇಕ ಸಾಧಕರು ಹೊರಹೊಮ್ಮಲಿ. ಈ ಒಂದು ಆದರ್ಶ ಗ್ರಾಮವನ್ನು ಇವರು ನಿರ್ಮಿಸಿದ್ದಾರೆ. ಅದೇ ರೀತಿ ಆದರ್ಶ ತಾಲೂಕು ಆಗಲಿ, ಆದರ್ಶ ನಾಡಾಗಲಿ, ಆದರ್ಶ ರಾಜ್ಯವಾಗಲಿ, ಅದಕ್ಕೆ ಎಲ್ಲ ಜನನಾಯಕರು ಜನಪ್ರತಿನಿಧಿಗಳು ಕೂಡ ತಾವು ಇವರಂತೆ ಕೂಡ ತಮ್ಮ ಕೆಲಸವನ್ನು ಮಾಡಲಿ ಅಂತ